ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ಪ್ರಾಚೀನ ಕಾಲದಿಂದಲೇ ಜ್ಞಾನಭೂಮಿ ಎಂದು ಪ್ರಸಿದ್ಧವಾಗಿದೆ. ಇಂದಿನ ಆಧುನಿಕ ವಿಶ್ವವಿದ್ಯಾಲಯಗಳ ಸಾವಿರಾರು ವರ್ಷಗಳ ಹಿಂದೆಯೇ ಈ ನೆಲದಲ್ಲಿ ಒಂದು ದೊಡ್ಡ ಅದ್ಭುತ ವಿದ್ಯಾನಗರಿ ಅರಳಿತ್ತು. ಆ ವಿದ್ಯಾನಗರಿಯೇ ತಕ್ಷಶಿಲೆ. ಹಿಮಾಲಯ ಪಾದದ ಬಳಿ ಹೃದಯ ನೆಲೆಗೊಂಡಿರುವಂತಹ ಈ ವಿಶ್ವವಿದ್ಯಾಲಯವು ಕೇವಲ ಭಾರತವರೆಗೂ ಸೀಮಿತವಾಗಿರದೆ ಜಗತ್ತಿನ ಅನೇಕ ದೇಶಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸ್ತಾ ಇತ್ತು. ವೈದ್ಯಶಾಸ್ತ್ರದಿಂದ ದಾರ್ಶನಿಕ ಶಾಸ್ತ್ರದವರೆಗೂ ಕೂಡ, ಧನುರ್ವೇದದಿಂದ ಖಗೋಳದವರೆಗೂ ಕೂಡ ಅನೇಕ ವಿದ್ಯಾಶಾಖೆಗಳು ಇದರಲ್ಲಿ ಹರಡಿಕೊಂಡಿದ್ವು. ಈ ಒಂದು ವಿಡಿಯೋದಲ್ಲಿ ತಕ್ಷಶಿಲೆ ವಿಶ್ವವಿದ್ಯಾಲಯದ ವೈಭವ ಹಾಗೂ ಅದರ ಕುಸಿತ ಯಾವ ರೀತಿ ಆಯಿತು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ. ಹಾಗಿದ್ದರೆ ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಇಂದಿನ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳನ್ನು ಹೊಂದಿರುತ್ತವೆ, ಆದರೆ ಅದೇನು ಹೊಸದೇನಲ್ಲ. ಆದರೆ ಕಲ್ಪನೆ ಮಾಡಿ, ಕ್ರಿಸ್ತಪೂರ್ವ ಶತಮಾನಗಳಲ್ಲಿ ಹಿಮಾಲಯದ ಬಳಿ ದಾರ್ಶನಿಕರಿಂದ, ವೈದ್ಯರಿಂದ, ಕಲೆಗಾರರಿಂದ ಗೋಜಿದ ಒಂದು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ವಿದ್ಯಾನಗರಿ ಇತ್ತು. ಆ ವಿದ್ಯಾನಗರಿ ತಕ್ಷಶಿಲೆ. ತಕ್ಷಶಿಲೆ ಪ್ರಸ್ತುತ ಇಂದಿನ ಪಾಕಿಸ್ತಾನದ ಹಾಗೂ ಪಂಜಾಬ್ ಪ್ರಾಂತ್ಯದಲ್ಲಿ ನಾವು ಈ ವಿಶ್ವವಿದ್ಯಾಲಯದ ಕುರುಹುಗಳನ್ನು ಕಾಣ್ತೇವೆ. ಪ್ರಾಚೀನ ಭಾರತದಲ್ಲಿ ಇದು ಗಾಂಧಾರ ಪ್ರದೇಶದ ಭಾಗವಾಗಿತ್ತು. ಪ್ರಮುಖ ಶಾಖೆ ಇಲ್ಲಿ ವ್ಯಾಪಾರ ಹಾಗೂ ಯಾತ್ರೆ, ಸಂಸ್ಕೃತಿ ವಿನಿಮಯಕ್ಕೆ ಇದು ಮುಖ್ಯ ದ್ವಾರವಾಗಿತ್ತು. ಈ ಯಾತ್ರಿಕರ ಸಂಚಾರವೇ ತಕ್ಷಶಿಲೆಯನ್ನು ವಿಶ್ವವಿದ್ಯಾಪೀಠ ಅಂತ ಕರೀತಾ ಇದ್ರು. ನಗರದುದ್ದಕ್ಕೂ ವಿದ್ಯಾಪೀಠಗಳ ಜಾಲವಿತ್ತು. ಕೇವಲ ಒಂದೇ ಕ್ಯಾಂಪಸ್ ಆಗಿರದೆ ಅಥವಾ ಒಂದೇ ಸಂಕೀರ್ಣದಲ್ಲಿ ಇರದೆ ಗುರುಗಳ ಆಶ್ರಮಗಳು, ಶಾಸ್ತ್ರ ಪಾಠದ ಕೇಂದ್ರಗಳು ಪಟ್ಟಣದುದ್ದಕ್ಕೂ ಹರಡಿಕೊಂಡಿದ್ವು. ಕ್ರಿಸ್ತಪೂರ್ವ 6ನೇ ಮತ್ತು 7ನೇ ಶತಮಾನದಲ್ಲಿ ಇದು ಖ್ಯಾತಿಯನ್ನು ಪಡೆದುಕೊಂಡಿತ್ತು. ಪ್ರಾಚೀನ ಗ್ರಂಥಗಳು ಸೂಚಿಸುತ್ತವೆ. ಮಹಾಜನಪದಗಳ ಯುಗದಲ್ಲಿ ಗಾಂಧಾರ ರಾಜವಂಶದ ಆಶ್ರಯ, ವ್ಯಾಪಾರದ ಹಣಕಾಸು ಹಾಗೂ ಗುರು ಶಿಷ್ಯ ಪರಂಪರೆ ಕೂಡ ಗೌರವ ಹಾಗೂ ಇಲ್ಲಿ ಉದಯವಾಗಿತ್ತು ಎಂಬ ಉಲ್ಲೇಖಗಳು ಕೂಡ ಇವೆ. ತಕ್ಷಶಿಲೆಯಲ್ಲಿ ಏನು ಕಲಿಸ್ತಾ ಇದ್ರು ಅಂತ ಪ್ರಶ್ನೆ ಬಂದಾಗ, ತಕ್ಷಶಿಲೆಯಲ್ಲಿ ಕಲಿಕೆಯ ವ್ಯಾಪ್ತಿ ವಿಶಾಲವಾಗಿತ್ತು. ವೇದ, ಉಪನಿಷತ್ಗಳು, ವ್ಯಾಕರಣ, ದಾರ್ಶನಿಕ ಶಾಸ್ತ್ರ, ತರ್ಕಶಾಸ್ತ್ರ, ರಾಜಶಾಸ್ತ್ರ, ಧನುರ್ವೇದಶಾಸ್ತ್ರ, ಯುದ್ಧತಂತ್ರಗಳು, ಖಗೋಳ, ಗಣಿತ, ವಾಸ್ತುಶಿಲ್ಪ, ಶಿಲ್ಪಕಲೆ ಮತ್ತು ವೈದ್ಯಶಾಸ್ತ್ರ, ಆಯುರ್ವೇದಶಾಸ್ತ್ರ ಎಲ್ಲವೂ ಇಲ್ಲಿ ವೈದ್ಯರಾಗಿರಬೇಕೆಂಬ ದೀರ್ಘಕಾಲಿಕ ತರಬೇತಿ ಹಾಗೂ ಸಸ್ಯಲೋಕ ಅಧ್ಯಯನದಿಂದ ಶಸ್ತ್ರಕರ್ಮಗಳ ಕಲಿಕೆವರೆಗೂ ಕೂಡ ಅಭ್ಯಾಸ ಮತ್ತು ಅನುಭವ ಸಮಾನ ಮಹತ್ವಗಳನ್ನು ಇಲ್ಲಿ ನೀಡ್ತಾ ಇದ್ದರು. ಧನುರ್ವೇದದಲ್ಲಿ ಕುದುರೆ ಸೈನ್ಯ, ಹಸ್ತಿ ಸೈನ್ಯ, ಕೋಟ ಯುದ್ಧ ತಂತ್ರವು ಪಠ್ಯವಾಗಿತ್ತು. ವ್ಯಾಕರಣದಲ್ಲಿ ಪಾಣಿನಿಯ ಪರಂಪರೆ ಪ್ರಸಿದ್ಧವಾಗಿತ್ತು. ತಕ್ಷಶಿಲೆ ಪ್ರದೇಶವೆಂದರೆ ರಾಜ್ಯಶಾಸ್ತ್ರದ ಪಾಠದಲ್ಲಿ ಕೌಟಿಲ್ಯರು, ಚಾಣಕ್ಯರು ಮುಂತಾದ ಹೆಸರುಗಳು ಮುಂಚಿತವಾಗಿ ಕೇಳಿ ಬರ್ತಾ ಇದ್ವು. ಬೌದ್ಧ ಪರಂಪರೆಯ ಪ್ರಕಾರ ಜೀವಕ ಪ್ರಖ್ಯಾತ ವೈದ್ಯರು ಇಲ್ಲೇ ಶಿಕ್ಷಣ ಪಡೆದಿದ್ದಾರೆ ಎಂಬುದು ಕೂಡ ಉಲ್ಲೇಖಗಳಲ್ಲಿ ನಾವು ಕಾಣಬಹುದಾಗಿದೆ. ತಕ್ಷಶಿಲೆ ಒಬ್ಬ ಮಹಾಮುನಿ, ಅನೇಕ ಆಶ್ರಮಗಳು ಎಂಬಂತೆ ವಿವಿಧ ಗುರುಗಳು ತಮ್ಮ ಕ್ಷೇತ್ರಗಳನ್ನು ಮುನ್ನಡೆಸ್ತಾ ಇದ್ದರು. ಪಾಣಿನಿ ಸಂಸ್ಕೃತ ಹಾಗೂ ವ್ಯಾಕರಣದ ಮಹಾಕೃತಿ, ಅಷ್ಟಾಧ್ಯಾಯಿ ಪರಂಪರೆ ಕೇಂದ್ರ ತಕ್ಷಶಿಲೆ ಪ್ರಸಿದ್ಧವಾದರೆ, ಕೌಟಿಲ್ಯರ ಮಗಧದ ಮೌರ್ಯ ಸಾಮ್ರಾಜ್ಯದ ನಿರ್ಮಾಣ ಹಾಗೂ ಅದರ ವಿಚಾರವಾಣಿ ಇಲ್ಲಿ ಬೆಳೆಸಿಕೊಂಡಿದ್ದರು. ಇನ್ನು ವೈದ್ಯ ಪರಂಪರೆ, ಜೀವಕನ ತರಬೇತಿ ಬಗ್ಗೆ ಬೌದ್ಧ ಗ್ರಂಥಗಳಲ್ಲಿ ವಿವರಗಳಿವೆ. ವಿದ್ಯಾರ್ಥಿಗಳು ಭಾರತದ ವಿವಿಧ ಜನಪದಗಳಿಂದ ಮಾತ್ರವಲ್ಲದೆ ಮಧ್ಯ ಏಷ್ಯಾ, ಪರ್ಷಿಯಾ ಹಾಗೂ ಬ್ಯಾಬಿಲೋನಿಯಾ, ಗ್ರೀಕ್ ಸಂಸಾರದಿಂದ ಕೂಡ ಇಲ್ಲಿ ಬಂದು ಕಲಿಕೆಯನ್ನು ಕಲಿತಾ ಇದ್ದರು. ಧರ್ಮ, ಜಾತಿ ಅಡೆತಡೆಗಳು ಇಲ್ಲದೆ ಅನೇಕ ಪ್ರವೇಶ ಪರೀಕ್ಷಾ ಹಾಗೂ ಸಂವಾದತನದಿಂದ ತನ್ನದೇ ಆದಂತಹ ಗಟ್ಟಿತನವನ್ನು ತಕ್ಷಶಿಲಾ ಉಳಿಸಿಕೊಂಡಿತ್ತು. ಇನ್ನು ಪರೀಕ್ಷೆಗಿಂತ ಅನುಭವಕ್ಕೆ ಹೆಚ್ಚು ತಕ್ಷಶಿಲೆ ಹೆಚ್ಚು ವಿಧಾನವಾದದ್ದು. ವಿವಾದ ಸಂವಾದ ಕೇಂದ್ರಗಳು,
ಪಾಠಗಳು ಹಾಗೂ ಕೇವಲ ಪಠಣವಲ್ಲ, ಪ್ರಾಯೋಗಿಕ ಅಭ್ಯಾಸ ಕೂಡ ಕಡ್ಡಾಯವಾಗಿ ಇಲ್ಲಿ ಆಗ್ತಾ ಇತ್ತು. ಇಂದಿನ ಶಾಲೆಗಳಿಗೆ ಹೋಲಿಸಿದಾಗ ಮಾತ್ರ ಪಾಠಗಳು ಹಾಗೂ ಪಠಣಗಳು ಹೆಚ್ಚಾಗಿವೆ ಹೊರತು ಪ್ರಾಯೋಗಿಕ ಅಭ್ಯಾಸಗಳು ಕಡಿಮೆಯಾಗಿವೆ. ಇನ್ನು ವೈದ್ಯಶಾಸ್ತ್ರದಲ್ಲಿ ಔಷಧಿ ತಯಾರಿಕೆ ಹಾಗೂ ಗಾಯೋಪಚಾರ, ನಾಡಿ ಪರಿಶೀಲನೆ, ಯುದ್ಧ ಕಲೆಗಳಲ್ಲಿ ಉಪಕರಣ ರಿಪೇರಿಯಿಂದ ಅಶ್ವಪಾಲನೆಯವರೆಗೂ ವಿದ್ಯಾರ್ಥಿಗಳು ಗುರುಗಳ ಆಶ್ರಮದಲ್ಲೇ ವಾಸಿಸಿ ದಿನನಿತ್ಯ ಕಾರ್ಯಗಳನ್ನು ಪಾಲ್ಗೊಳ್ತಾ ಇದ್ದರು. ಶಿಷ್ಟಾಚಾರ ಮತ್ತು ಸ್ವಾವಲಂಬನೆ ತರಬೇತಿ ಅದರ ಮುಖ್ಯ ಭಾಗವಾಗಿ ತಕ್ಷಶಿಲೆ ಬೆಳೆಸಿಕೊಂಡಿತ್ತು. ಇನ್ನು ಇಲ್ಲಿ ರಾಜಕೀಯದ ನೆರಳು ಕೂಡ ಅಷ್ಟೇ ಮುಖ್ಯವಾಗಿತ್ತು. ಅಲೆಕ್ಸಾಂಡರಿಂದ ಮೌರ್ಯದವರೆಗೂ ಕೂಡ ಇದು ರಾಜಕೀಯದ ಒಂದು ನೆರಳಾಗಿ ಬೆಳೆದಿತ್ತು. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಭಾರತದ ಗಡಿಗೆ ತಲುಪಿದಾಗ ತಕ್ಷಶಿಲೆ ರಾಜಕೀಯವಾಗಿ ಸಕ್ರಿಯ ಕೇಂದ್ರವಾಗಿ ಇಲ್ಲಿ ಸ್ಥಳೀಯ ರಾಜರು ಗ್ರೀಕ್ ಪಡೆಗಳಿಗೆ ಸಂಧಾನ ಮಾಡಿದ್ದರ ಉಲ್ಲೇಖಗಳು ಕೂಡ ಕಾಣಬಹುದು. ಆ ಬಳಿಕ ಮೌರ್ಯರ ಯುಗ, ಚಂದ್ರಗುಪ್ತ, ಬಿಂದು, ಅಶೋಕ ಆಡಳಿತದಲ್ಲಿ ಗಾಂಧಾರ ಪ್ರದೇಶವು ಭಾರತೀಯ ಸಾಮ್ರಾಜ್ಯದ ಅಂಗವಾಗಿದ್ದು ಬೌದ್ಧ ಧರ್ಮ ವಿಸ್ತಾರವೂ ಕೂಡ ದಾರಿ ತೆರೆದಿತ್ತು. ರಾಜಕೀಯ ಬದಲಾವಣೆಗಳ ನಡುವೆ ತಕ್ಷಶಿಲೆ ವಿದ್ಯಾ ಪ್ರತಿಷ್ಠೆಯ ಮುಂದುವರಿಕೆಯ ಹಂತದಲ್ಲಿತ್ತು. ಅಶೋಕನ ಕಾಲದ ನಂತರ ಗಾಂಧಾರದ ಬೌದ್ಧ ಹಾಗೂ ಕಲಾ ಶಿಲ್ಪಕ್ಕೆ ಪ್ರಸಿದ್ಧಿಯನ್ನು ಪಡೆಯಿತು. ಗಾಂಧಾರ ಕಲೆ, ಸ್ತೂಪ ವ್ಯವಹಾರಗಳ ನಡುವೆ ವಿದ್ಯಾ ಕೇಂದ್ರಗಳಿಗೂ ಆಶ್ರಯವಿತ್ತು. ವಿದೇಶಿ ಯಾತ್ರಿಕರು ಮುಂದಿನ ಶತಮಾನಗಳಲ್ಲಿ ಈ ಪ್ರದೇಶಗಳನ್ನು ಜ್ಞಾನ ಧರ್ಮಗಳ ಸೇತುವೆ ಅಂತ ದಾಖಲೆಗಳನ್ನು ಬರೀತಾರೆ. ಇನ್ನು ಈ ತಕ್ಷಶಿಲೆಗೆ ಕುಸಿತಕ್ಕೆ ಕಾರಣ ರಾಜಕೀಯ ಆಘಾತಗಳು ಕೂಡ ಅಷ್ಟೇ ಕಾರಣವಾಗ್ತವೆ. ಸಾಮ್ರಾಜ್ಯ ಬದಲಾದಂತೆ ಮಾರ್ಗ ಸುರಕ್ಷತೆಗಳು ಕೂಡ ಅಷ್ಟೇ ಕುಂದುತ್ತಾ ಹೋಗ್ತವೆ. ತೆರಿಗೆ ಯುದ್ಧಗಳಿಂದ ವ್ಯಾಪಾರ ಮಾರ್ಗಗಳು ಅಸ್ಥಿರವಾಗಿ ಬಿಡ್ತವೆ. ವಿದ್ಯಾನಗರಿ ಎಂದರೆ ಕೇವಲ ಪುಸ್ತಕವಲ್ಲ, ವ್ಯಾಪಾರ, ಆಶ್ರಯ, ದಾನ ಧರ್ಮ ಇವೆಲ್ಲ ಸೇರಿ ಘೋಷಿಸಲಾಗುತ್ತದೆ. ಈ ಬೆಂಬಲ ಕುಂದಿದಾಗ ವಿದ್ಯಾಪೀಠಗಳ ಜಾಲದಲ್ಲಿ ಸಣ್ಣ ಪುಟ್ಟ ಕಲಹಗಳು ಹಾಗೂ ರಾಜಕೀಯ ಒತ್ತಡಗಳು ಹೆಚ್ಚಾಗ್ತವೆ. ಕ್ರಿಸ್ತ ಶಕ 5ರಿಂದ 6ನೇ ಶತಮಾನದಲ್ಲಿ ಉತ್ತರ ಪಶ್ಚಿಮದಿಂದ ಬಂದ ಹೂಣರು ಹಾಗೂ ದಾಳಿಗಳನ್ನು ಗಾಂಧಾರ ಪ್ರದೇಶದಲ್ಲಿ ಕೈಗೊಳ್ಳುತ್ತಾರೆ. ಐತಿಹಾಸಿಕ ಉಲ್ಲೇಖಗಳು ತಕ್ಷಶಿಲೆಯ ವಿದ್ಯಾ ಕೇಂದ್ರಗಳು ಆ ಅವಧಿಯಲ್ಲಿ ಗಂಭೀರ ಹಾನಿಗೆ ಒಳಗಾಗ್ತವೆ. ವಿದ್ಯಾಕೇಂದ್ರದ ಗೋಡೆಗಳನ್ನು ಬೀಳಿಸ್ತಾರೆ, ಅಲ್ಲಿರುವಂತಹ ವಸ್ತುಗಳನ್ನು ಹಾನಿ ಮಾಡ್ತಾರೆ ಹಾಗೂ ವಿದ್ಯಾರ್ಥಿಗಳು ವಿದ್ಯಾಕೇಂದ್ರಕ್ಕೆ ಬರದಂತೆ ಅಡ್ಡಿಯನ್ನು ತರ್ತಾರೆ. ಈ ಎಲ್ಲ ಗಾಬರಿಯ ವಿಷಯಗಳನ್ನು ನೋಡಿಕೊಂಡ ವಿದ್ಯಾರ್ಥಿಗಳು ಅಲ್ಲಿರದೆ ಬೇರೆ ಕಡೆಗೆ ತಮ್ಮ ಪಲಾಯನವನ್ನು ಮಾಡ್ತಾರೆ. ಹೀಗೆ ಮಾಡಿದಾಗ ಇತಿಹಾಸದಲ್ಲೂ ವಿಹಿರಕುಲನ ಕಾಲಕ್ಕೆ ಸಂಬಂಧಿಸಿದ ಧ್ವಂಸ ಕಥೆಗಳು ಕೂಡ ಪ್ರಸಿದ್ಧವಾಗ್ತವೆ. ವಿಧ್ವಂಸ, ಜನಸಂಚಲನ, ಆಶ್ರಯದ ಕಳೆಗುಂದಿಕೆ ಈ ಎಲ್ಲದಕ್ಕೂ ಕಾರಣವಾಗಿ ತಕ್ಷಶಿಲೆ ನಿಧಾನವಾಗಿ ಶೂನ್ಯನಗರಿಯಾಗಿ ಕೊನೆಗೆ ಭಸ್ಮಾವಶೇಷದಲ್ಲಿ ಕಥೆಯಾಗಿ ಉಳಿಯೋದಕ್ಕೆ ಪ್ರಾರಂಭ ಆಗುತ್ತೆ. ನಂತರದ ಯಾತ್ರಿಕರು ಹಾಗೂ ಸ್ಮರಣೆಯ ಒಂದು ಭಾಗವಾಗಿ ಉಳಿತಾ ಹೋಗುತ್ತೆ. ಶತಮಾನಗಳ ನಂತರ ಚೀನಿಯ ಯಾತ್ರಿಕ ಶುಯೆಂಗ್ ಚಾಂಗ್ ಕಾಲಕ್ಕೆ ತಲುಪಿದಾಗ 7ನೇ ಶತಮಾನ ತಕ್ಷಶಿಲೆಯ ಪ್ರಭಾವ ಮಂದವಾಗಿತ್ತು. ಸ್ಥಳಗಳು ಅವಶೇಷಗಳಾಗಿ ಉಳಿದಿದ್ದವು ಹಾಗೂ ಒಂದಾನೊಂದು ಕಾಲದಲ್ಲಿ ಇಲ್ಲಿ ಜ್ಞಾನನಗರವಿತ್ತು ಎನ್ನುವ ಪುರಾಣ ಕೂಡ ಅಲ್ಲಿ ಬೆಳೀತಾ ಹೋಯಿತು. ಕೊನೆಗೆ ಕಲ್ಪನೆ ಮಾಡಿ ಬೆಳಗಿನ ಸಂಧ್ಯಾ ವಂದನೆ, ನಂತರ ಗುರುಗಳ ಸಭೆ, ಮಧ್ಯಾಹ್ನ ಸಸ್ಯಶಾಸ್ತ್ರಕ್ಕೆ ಹೊರಟ ತಂಡ, ಸಾಯಂಕಾಲ ವಿವಾದ ಸಂವಾದ, ರಾತ್ರಿ ಅಗ್ನಿಯ ಸುತ್ತ ಮಾತುಕತೆ, ಪಾಠದ ನಡುವೆ ಶಿಷ್ಟಾಚಾರ, ಸೇವೆ, ದಾನ ಇವೆಲ್ಲ ಜೀವನ ಶೈಲಿಯ ಭಾಗವಾದವು. ಪಾಸಾಗುವುದು ಅಂದರೆ ಕೇವಲ ಪರೀಕ್ಷೆಯ ಪೇಪರ್ ಅಲ್ಲ, ಗುರುಗಳ ಅನುಗ್ರಹ ಮತ್ತು ಸಮರ್ಪಕ ಕೌಶಲ್ಯಗಳ ಮಾನ್ಯತೆ ಕೂಡ ಆಗಿರುತ್ತೆ ಅಂತ ಹೇಳಿಕೊಟ್ಟಿರೋದು ತಕ್ಷಶಿಲೆಯ ವಿಶ್ವವಿದ್ಯಾಲಯದ ಸಂಸ್ಕಾರ ಹಾಗೂ ಸಂಸ್ಕೃತಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಒಟ್ಟಿನಲ್ಲಿ ತಕ್ಷಶಿಲೆ ನಮಗೆ ಹೇಳಿಕೊಡೋದು ಏನು ಅಂತ ನೋಡೋದಾದರೆ,
ಅಂತರ್ಶಾಖೀಯತೆ, ವೈದ್ಯ, ವ್ಯಾಕರಣ ಹಾಗೂ ರಾಜ್ಯಶಾಸ್ತ್ರ ಒಂದೇ ಪಟ್ಟಣದಲ್ಲಿ ಸಹಬಾಳ್ವೆ ಮಾಡೋದು. ಇನ್ನು ಪ್ರಾಯೋಗಿಕವಾಗಿ ಶಿಕ್ಷಣ ನೀಡೋದಂದರೆ ಕಳೆಯುವ ಕೈಗಳೇ ಚಿಂತಿಸುವ ತಲೆಗಳು ಅಂತ ಹೇಳಿಕೊಡೋದು. ಇನ್ನು ಆಂತರಿಕ ಹಾಗೂ ಅಂತಾರಾಷ್ಟ್ರೀಯ ಭೌಗೋಳಿಕ ಗಡಿ ಮೀರದ ಜ್ಞಾನ ಮತ್ತು ವಿನಿಮಯ ಇಲ್ಲಿ ಮುಖ್ಯವಾಗುತ್ತೆ. ಆಶ್ರಯ ಮತ್ತು ಸ್ಥಿರತೆ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಜ್ಞಾನಕ್ಕೆ ರಾಜಕೀಯ ಹಾಗೂ ಆರ್ಥಿಕ ಸುರಕ್ಷತೆ ಬೇಕು. ಇವೆಲ್ಲ ಒಂದಾದಾಗ ಮಾತ್ರ ವಿಶ್ವವಿದ್ಯಾನಗರಿ ಮತ್ತೆ ಹುಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ತಕ್ಷಶಿಲೆ ಕೇವಲ ಒಂದು ವಿದ್ಯಾಲಯವಾಗಿರದೆ ಅದು ಜ್ಞಾನ ಮತ್ತು ಸಂಸ್ಕೃತಿ ಮತ್ತು ಅಂತಾರಾಷ್ಟ್ರೀಯತೆಯ ಪ್ರತೀಕವಾಗಿತ್ತು. ಪಾಣಿನಿಯವರ ವ್ಯಾಕರಣ ಹಾಗೂ ಚಾಣಕ್ಯರ ರಾಜತಂತ್ರ, ಜೀವನದ ವೈದ್ಯಶಾಸ್ತ್ರ ಎಲ್ಲವೂ ಕೂಡ ಈ ವಿದ್ಯಾನಗರಿಯ ಹೆಮ್ಮೆಯ ಪ್ರತಿಧ್ವನಿಗಳು. ಆದರೆ ಇತಿಹಾಸ ನಮಗೆ ಹೇಳುವುದು ಜ್ಞಾನವು ಅರಳಲು ರಾಜಕೀಯ, ಆರ್ಥಿಕ ಆಶ್ರಯದ ಅಗತ್ಯ ಮುಖ್ಯವಾಗುತ್ತೆ. ಹೂಣರ ದಾಳಿಯಿಂದ ತಕ್ಷಶಿಲೆಯ ಬೆಳಕು ಮಂಕಾದರೂ ಅದರ ಕಥೆ ಇಂದಿಗೂ ನಮಗೆ ಸ್ಫೂರ್ತಿಯ ಹಾಗೂ ದಾರಿಯ ಮಾರ್ಗವಾಗಿದೆ. ಇಂದು ನಾವು ತಕ್ಷಶಿಲೆಯನ್ನು ನೆನಪಿಸಿಕೊಳ್ಳುವುದು ಕೇವಲ ಅವಶೇಷಗಳಾಗಿ ಅಲ್ಲ, ಬದಲಾಗಿ ಜ್ಞಾನವನ್ನೇ ಜೀವನದ ದಾರಿಯಾಗಿ ಸ್ವೀಕರಿಸಬೇಕೆಂಬ ಸಂದೇಶಕ್ಕಾಗಿ. ನಾವು ಈ ಪಾಠದಲ್ಲಿ ಪಾಲಿಸಿದಾಗ ಹಾಗೂ ಈ ಪಾಠವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಪ್ರತಿಯೊಂದು ನಗರವು, ಪ್ರತಿಯೊಂದು ಸಮಾಜವು ತಕ್ಷಶಿಲೆಯಂತಾಗಬಹುದು ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಧನ್ಯವಾದಗಳು.